ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ನಿಮ್ಮ ಹೆಸರು? ಮಂಜುನಾಥ್. ಸರ್ ಇವತ್ತು ಬಸವ ಜಯಂತಿ ಸರ್, ಬಸವಣ್ಣವ್ರ ಬಗ್ಗೆ ಏನಾದ್ರು ಹೇಳಕ್ಕೆ ಬಯಸ್ತೀರಾ ಸರ್? ಸರ್ 10ನೇ ಶತಮಾನದಲ್ಲಿ ಬಸವಣ್ಣನವರು ಸಂಸತ್ ಭವನ ಅಂದ್ಬಿಟ್ಟು ಅವಾಗಲೇ ನಿರ್ಮಾಣ ಮಾಡಿದ್ರು. ಅವಾಗಲೇ ಒಂದು ಸಂಸತ್ತು ಎಲ್ಲರೂ ಒಟ್ಟುಗೂಡಿ ಬಾಳ್ಬೇಕು ಅನ್ನೋದು ಒಂದು ಎಲ್ಲಾ ಜನಾಂಗದವ್ರನ್ನು ಸೇರಿಸಿ ಅವಾಗಲೇ ಸಂಸತ್ ಭವನ ಒಂದು ಮಾಡಿದ್ರು. ಹಾ ಸರ್, ಅಂದ್ರೆ ಇವತ್ತು ಅಕ್ಷಯ ತೃತೀಯ ಮತ್ತೆ ಬಸವಣ್ಣ ಜಯಂತಿ ಆಗಿರುತ್ತೆ. ಹೆಣ್ಮಕ್ಳಂದು ಕೂಡ ಚಿನ್ನದ ಅಂಗಡಿ ಹೋಗ್ತಾರೆ. ಈ ಗಂಡಸರನ್ನವರು ಈ ಅಕ್ಷಯ ತೃತೀಯ ದಿನ ಮತ್ತೆ ಬಸವಣ್ಣ ಜಯಂತಿ ದಿನ ಏನ್ ಮಾಡ್ತಾರೆ ಸರ್? ಸರ್ ಈಗ ಹೆಣ್ಮಕ್ಳು ಅಂದ್ರೆ ಅಕ್ಷಯ ತೃತೀಯ ದಿವಸ ತಗೊಂಡ್ರೆ ಏನೋ ಅವರು ಒಂದು ಚಿನ್ನ ಅವರು ಉದ್ಧಾರ ಆಗುತ್ತೆ ಅನ್ನೋದು ಒಂದು ನಂಬಿಕೆ ಇದೆ. ಅದು ಅಕ್ಷಯ ತೃತೀಯದಲ್ಲಿ ತಗೊಳ್ತಾರೆ. ಈ ಬಸವಣ್ಣ ಜಯಂತಿ ದಿವಸ ತಗೊಂಡ್ರೆ ಬಸವಣ್ಣನ ಒಂದು ಅವರ ಅವ್ರ ಅಭಿವೃದ್ಧಿ ಮತ್ತೆ ಅವ್ರದ ಒಂದು ಚಿಂತನೆ ಅವೆಲ್ಲ ನೋಡಿದ್ರೆ ಒಂದು ಒಳ್ಳೆ ಒಂದು ಅವಕಾಶ ಇದು. ಸರ್ ನಿಮ್ಮ ಹೆಸರು? ಮಂಜುನಾಥ್. ಸರ್ ತುಂಬಾ ಧನ್ಯವಾದಗಳು ಸರ್. ನಮ್ಮ ಚಾನೆಲ್ ಕಡೆಯಿಂದ ಬಸವ ಜಯಂತಿ ಮತ್ತು ಅಕ್ಷಯ ತೃತೀಯ ಶುಭಾಶಯಗಳು. ನಮಸ್ತೆ ಮೇಡಮ್, ಬಸವ ಜಯಂತಿಯ ಶುಭಾಶಯಗಳು. ನೀವು ಕೂಡ ಬಸವ ಜಯಂತಿ ಶುಭಾಶಯಗಳು. ಬಸವಣ್ಣ ಹೇಳಿರುವಂತ ತತ್ವಗಳೇನಾದ್ರೂ ನಿಮ್ಗೆ ನಮ್ಮ ಚಾನೆಲ್ ಮೂಲಕ ಹೇಳುವಂತದಿದ್ರೆ ಹೇಳಿ ಮೇಡಮ್. ಕಾಯಕವೇ ಕೈಲಾಸ. ಬಸವಣ್ಣ ಹೇಳಿರೋ ಮಾತುಗಳಲ್ಲಿ ಇದೊಂದೇ ನೆನಪಿರೋದ ಮೇಡಮ್? ಒಂದೇ ನೆನಪಿರೋದು. ನೀವೇನ್ ಸ್ಟಡಿ ಮಾಡ್ತಿದ್ದೀರಾ? ಬಿಕಾಂ ಸೆಕೆಂಡ್ ಇಯರ್. ಯಾವ ಕಾಲೇಜ್ ಮೇಡಮ್? ಯೂನಿವರ್ಸಿಟಿ. ನಿಮ್ಮ ಹೆಸರು? ಚೇತನ. ಥ್ಯಾಂಕ್ ಯು ಮೇಡಮ್. ಬಸವ ಜಯಂತಿ ಶುಭಾಶಯಗಳನ್ನು ನಮ್ಮ ಕ್ಯಾಮ್ರಾ ಮೂಲಕ ಒಂದು ಹೇಳಿ. ಎಲ್ಲರಿಗೂ ಬಸವ ಜಯಂತಿ ಶುಭಾಶಯಗಳು. ನಾಡಿನ ಸಮಸ್ತ ಜನತೆಗೆ ಅಕ್ಷಯ ತೃತೀಯ ಹಾಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳು.